ಫ್ರೆಂಡ್ಸ್ ನಮಸ್ಕಾರ. ನಾನು ನಿಮ್ಮ RJP ಮಾಸ್ಟರ್. ಇಂದು ನಾನು ತೇಜೋಮಯದಲ್ಲಿ ಇದ್ದೀನಿ, ಡಿ ಅಡಿಕ್ಷನ್ ಸೆಂಟ್ರಲ್ಲಿ. ಇಂದಿನ ಒಂದು ಶೇರಿಂಗು ನನ್ನ 174ನೇ ಶೇರಿಂಗು. ದಯವಿಟ್ಟು ಈ ಚಾನಲ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಂದಿನ ವಿಚಾರ ನಾವು ತಿಳ್ಕೊಬೇಕಾಗಿರೋದು ಆರೋಗ್ಯದ ಬಗ್ಗೆ. ತಮಗೆಲ್ಲ ಗೊತ್ತಿದೆ, ಆರೋಗ್ಯ ಪ್ರಪಂಚದ ಮನುಷ್ಯನಿಗೆ ಇರಬೇಕಾದ ಬಹಳ ಉನ್ನತ ಮಟ್ಟದ ಆಸ್ತಿ ಅಂತಲೇ ಹೇಳ್ಬೋದು. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಯಾವ ಯಾವ ಅಂಶಗಳು ನಮಗೆ ಸೇರ್ಪಡೆಯಾಗಿದೆ, ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಯಾವ ಯಾವ ಅಂಶಗಳು ಮತ್ತೆ ಈ ಆರೋಗ್ಯದ ಒಂದು ಪರಿಕಲ್ಪನೆಗೆ ಸೇರಿಸಿದ್ದಾರೆ ಎಂಬುದನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನಾವು ಈ ದಿನದ ಒಂದು ಚಿಂತನೆ ನಾವು ಹೇಗೆ ಶೇರ್ ಮಾಡ್ಕೊತಾ ಇದ್ದೀವಿ, ಇದು ಟೀಚಿಂಗನ್ನು ಶೇರ್ ಮಾಡ್ಕೊಳ್ಳೋದು. ಈ ಶೇರ್ನಲ್ಲಿ ನಾವು ಇವತ್ತು ಆರೋಗ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ವಿಚಾರನೇ ಇದು. ಆರೋಗ್ಯ ಅಂದರೆ ಏನು, ಹೆಲ್ತ್, ವಾಟ್ ಈಸ್ ಹೆಲ್ತ್ ಅಂತ ತಕ್ಷಣ ನಾವು ಆರೋಗ್ಯ ಅಂದ ತಕ್ಷಣ ನಾವು ಚೆನ್ನಾಗಿರಬೇಕು, ಯಾವುದೇ ಕಾಯಿಲೆಗಳಿರಬಾರ್ದು ಅಂತ ನಾವು ಅನ್ಕೋತೀವಿ. ನಿಜನಾ? ಮಾತಾಡಿ. ನಿಜ. ಆದರೆ ದೇಹನೂ ಚೆನ್ನಾಗಿರಬೇಕು, ಮನಸ್ಸಿನ ಸ್ಥಿತಿನೂ ಚೆನ್ನಾಗಿರಬೇಕು. ಬೋತ್ ಬಾಡಿ ಆ್ಯಂಡ್ ಮೈಂಡ್ ಶುಡ್ ಬಿ ಇನ್ ಗುಡ್ ಸ್ಟೇಟ್ ಅಂತ ಹೇಳ್ತೀವಿ. ದೇಹ ಮನಸ್ಸು ಎರಡನ್ನೂ ಒಳ್ಳೆ ಸ್ಥಿತಿಲಿ ಇದ್ದರೆ ನಾವು ಆರೋಗ್ಯವಂತರು ಅಂತ ತೀರ್ಮಾನ ಮಾಡ್ತೀವಿ. ಇದು ಹಳೆ ಕಾಲದ ಪರಿಕಲ್ಪನೆ, ಓಲ್ಡ್ ಡೆಫಿನೇಷನ್ ಇದು. ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡಿದೆ, ಇನ್ನೂ 2 ಡೆಫಿನೇಷನ್ನ ಸೇರಿಸಿದ್ದಾರೆ, ಇನ್ನೂ 2 ಅಂಶಗಳನ್ನ ಸೇರಿಸಿದ್ದಾರೆ. ಸಮಾಜಕ್ಕೆ ಯಾವುದೇ ತೊಂದರೆ ಕೊಡಬಾರ್ದು, ಸೋಷಿಯಲ್ ಡಿಸ್ಟರ್ಬೆನ್ಸ್ ಮಾಡಬಾರ್ದು, ಸೋಷಿಯಲ್ ಪ್ರಾಬ್ಲಮ್ ಆಗಬಾರ್ದು, ನಮ್ಮಿಂದ ಸಮಾಜಕ್ಕೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು. ಇದು 2ನೇ ಡೆಫಿನೇಷನ್. ಸಮಾಜಘಾತಕರು ಯಾವುದೇ ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಯಾವುದೇ ದುಶ್ಚಟ ಇರೋಲ್ಲ, ಆದರೆ ಕಳ್ತನ ಮಾಡ್ತಾ ಇರ್ತಾರೆ. ಇದು ಸಮಾಜಕ್ಕೆ ತೊಂದರೆ ತಾನೇ? ಇಂಥವ್ರು ಆರೋಗ್ಯವಾಗಿದ್ದಾರ? ಇರೋದಿಲ್ಲ. ಯಾವುದೇ ಮಾನಸಿಕ ಕಾಯಿಲೆ ಇಲ್ಲ, ದೈಹಿಕ ಕಾಯಿಲೆ ಇಲ್ಲ. ದೇರ್ ಇಸ್ ನೋ ಮೆಂಟಲ್ ಆ್ಯಂಡ್ ಫಿಸಿಕಲ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್, ಬಟ್ they involve in illegal activities. They are the social problem makers, problem shooters ಅಂತ ಕರೀತಾರೆ. ಅಂಥವ್ರು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂಥವ್ರು ಆರೋಗ್ಯವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯವಾಗಿಲ್ಲ ಅಂತ ನಾವು ತೀರ್ಮಾನ ಮಾಡ್ತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತೆ ಸೈಕಾಲಜಿಸ್ಟ್, ಮನಃಶಾಸ್ತ್ರಜ್ಞರು ಹೇಳಿರುವ ಒಂದು ಪರಿಕಲ್ಪನೆ, ಡೆಫಿನೇಷನ್ ಇದು. ಆಮೇಲೆ ಆಯಾ ದಿನದ ಕೆಲಸನ ಬಹಳ ಸಂತೋಷವಾಗಿ ಚಟುವಟಿಕೆಯಿಂದ ಮಾಡಬೇಕು. ಒನ್ ಹ್ಯಾಸ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟೀಸ್, ಡೈಲಿ ರೊಟೀನ್ ಡ್ಯೂಟೀಸ್ ವಿತ್ ಹ್ಯಾಪಿ ಆ್ಯಂಡ್ ಮೋಸ್ಟ್ ಆಕ್ಟಿವಿಟಿ. ಬಹಳ ಚಟುವಟಿಕೆಯಿಂದ ಮಾಡಿದ್ರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಈ ಒಂದು ದೆಸೆಯಲ್ಲಿ ಆರೋಗ್ಯ ಅನ್ನೋದು ಪರಿಕಲ್ಪನೆ ನಮಗೆ ಏನು ಸೇರಿಕೊಂಡಿದೆ? 3 ಅಂಶಗಳು ಸೇರಿಕೊಂಡಿದೆ. ದೇಹ ಮನಸ್ಸು ಒಳ್ಳೆ ಸುಸ್ಥಿತಿಯಲ್ಲಿ ಇರಬೇಕು. 2ನೇದು, ಸಮಾಜಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. 3ನೇದು, ಆಯಾ ದಿನದ ಕೆಲಸನ ಬಹಳ ಸಂತೋಷವಾಗಿ ಖುಷಿಯಾಗಿ ಚಟುವಟಿಕೆಯಿಂದ ಮಾಡಬೇಕಾಗುತ್ತೆ. ಇದು ಅರ್ಥ ಆಯ್ತಾ ಫ್ರೆಂಡ್ಸ್? ಇದು ಇನ್ನು ನಮಗೆ ಈ ಆಲ್ಕೋಹಾಲಿಕ್ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರೋದ್ರ ಬಗ್ಗೆ 1-2 ನಿಮಿಷದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮಲ್ಲಿ ಡ್ರಿಂಕ್ಸ್ ಮಾಡೋರು
3ರಿಂದ 4 ವೆರೈಟೀಸ್ ಇದ್ದಾವೆ. ಸಾಮಾಜಿಕ ಡ್ರಿಂಕ್ಸ್ ಮಾಡೋದು ಕುಡುಕರು, ಅವ್ರಿಗೆ ಬೇಕು ಬೇಡ ಬೇಡ, ಡೈಲಿ ತಗೋತಾರೆ, ತಗೊಳ್ಳೋದೇ ಇಲ್ಲ, ಯಾವುದಾದ್ರೂ ಹಬ್ಬ ಅಂತಂದ್ರೆ ಮಾತ್ರ ತಗೋತಾರೆ, ಇಲ್ಲ ಅಂದ್ರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ನೋಡಿದ್ದೀರ, ದಿನ ತಗೋಬಹುದು, ಬೇಡ ಅಂದ್ರೆ ಬೇಡ, ಬೇಡ ಅಂದ್ರೆ ಬೇಡ, ಅಡಿಕ್ಟ್ ಆಗಿರಲ್ಲ, ಯಾವುದೇ ಕಾರಣಕ್ಕೂ ಅಡಿಕ್ಟ್ ಆಗಿರಲ್ಲ. ಅವರು ಡ್ರಂಕರ್ಸ್ ಕ್ಯಾಟಗರಿಗೆ ಬರೋದಿಲ್ಲ. ಅವರು ಎರಡನೇ ಡ್ರಂಕರ್ಸ್ ಪ್ರತಿದಿನ ಡ್ರಿಂಕ್ಸ್ ತಗೋತಾರೆ, ಆ ಪ್ರತಿದಿನ ಲಿಮಿಟ್ ಆಗಿ ತಗೋಬಹುದು. 1 ಕ್ವಾರ್ಟರ್ 1.5 ಕ್ವಾರ್ಟರ್ ತಗೋತಾರೆ. ರಾತ್ರಿ ಊಟ ಮಾಡಿ ಮಲಗ್ತಾರೆ, ಮನೆಯಲ್ಲಿ ಯಾವುದೇ ಜಗಳ ಒಂದು ಸಮಸ್ಯೆ ಇರೋದಿಲ್ಲ, ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ದುಡಿತಾರೆ, ಮನೆ ತಂದು ಕೊಡ್ತಾರೆ, ಮನೆ ಚೆನ್ನಾಗೇ ಇರುತ್ತೆ. ಅಂತವರು ಹುಡುಗರ ಪಟ್ಟಕ್ಕೆ ಬರೋದಿಲ್ಲ. ಎಂತ ಆಶ್ಚರ್ಯ ನೋಡಿ. ಆಮೇಲೆ ಜಾಬ್ ಓರಿಯೆಂಟೆಡ್ ಡ್ರಿಂಕರ್ಸ್, ಕೆಲಸದ ನಿಮಿತ್ತ ಕುಡಿಯೋರು, ಪೌರ ಕಾರ್ಮಿಕರು ಕೆಲವರಾಗಬಹುದು, ಮನೆ ವಿಸರ್ಜನೆ ಎತ್ತವರು, ಹಾಸ್ಪಿಟಲ್ಗಳಲ್ಲಿ ಡೆಡ್ ಹೌಸ್ನ ಕಾಯೋರು, ಶವಗಳನ್ನ ಕಾಯೋರು, ಸ್ಮಶಾನ ಕಾಯೋರು, ಆಮೇಲೆ ಸಿಮೆಂಟ್ ಕಾರ್ಯ ಕೆಲಸ ಮಾಡೋರು, ಬೆಳಗ್ಗೆಯಿಂದ ಸಂಜೆವರೆಗೆ ತಗೋತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಆ ಡ್ರಿಂಕ್ಸ್ ಮಾಡಿದ್ರು ಆ ದಿನದ ಕೆಲಸನ ಬಹಳ ಚಟುವಟಿಕೆಯಿಂದ ಮಾಡ್ತಾರೆ. ಅಂಥವ್ರು ಹುಡುಗರ ಪಟ್ಟಕ್ಕೆ ಬರೋದಿಲ್ಲ, ಅಮಲು ರೋಗಿಗಳ ಪಟ್ಟಕ್ಕೆ ಬರೋದಿಲ್ಲ. ಯಾರು ತಮ್ಮ ಕುಟುಂಬವನ್ನು ಮರೆತು, ಕೆಲಸವನ್ನ ಮರೆತು, ಬೆಳಗ್ಗೆಯಿಂದ ಸಂಜೆವರೆಗೆ ಯಾವ ಕೆಲಸಕ್ಕೆ ಹೋಗ್ತಾನೆ ಮಾಡ್ತಾನೆ, ಬೆಳಗ್ಗೆಯಿಂದ ಸಂಜೆವರೆಗೆ ಅಮಲಿನಲ್ಲಿ ಡ್ರಿಂಕ್ಸ್ ನಲ್ಲೇ ಮುಳುಗಿರ್ತಾರೆ, ಅಂಥವರು ಅಮಲು ರೋಗಿಗಳು, ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರೋರು ಅಂತ ಹೇಳ್ತೀವಿ. ಇದಕ್ಕೆ ವೈಜ್ಞಾನಿಕ ಕಾರಣಗಳು ಏನು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.